ನಾನು ಈವೆಂಟ್ ಆರ್ಗನೈಸರ್ ಆಗಿ ನಾನು ಮಾಡ್ತಾ ಇದ್ದೀನಿ. ಅಂದರೆ ನನಗೆ ತುಂಬ ಇಂಟ್ರೆಸ್ಟ್ ಇತ್ತು ಅದ್ರ ಮೇಲೆ. ಸೊ ನನ್ನ ಹಸ್ಬೆಂಡ್ ಮೂವಿಲಿ ನಾನು ಕಾಸ್ಟ್ಯೂಮ್ ಡಿಸೈನರ್ ಆಗಿ ನಾನು ವರ್ಕ್ ಮಾಡಿದ್ದೆ. ಅಲ್ಲಿಂದ ಮಾಡ್ಕೊಂಡು ಆಮೇಲೆ ನಾನೇನೋ ಕ್ರಿಯೇಟಿವಾಗಿ ಏನಾದ್ರು ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿದೆ. ಸೊ ಅಲ್ಲಿಂದ ನಾನು ಶುರು ಮಾಡಿದೆ. ಹೇಳಿ, ಏನೇನು ರಿಸರ್ಚ್ ಮಾಡಿದ್ರಿ? ನಾನು ತುಂಬ ಈವೆಂಟ್ಸ್ಗಳು ಯಾರು ಈವೆಂಟ್ಸ್ ಮಾಡಿದಾರೋ, ಸೊ ಯಾವ್ದಾದ್ರು ಈವೆಂಟ್ ಟೀಮ್ಸ್ ಇದೆಯೋ ಎಲ್ಲ ಸರ್ಚ್ ಮಾಡಿದೆ. ಒಂದ್ಸಲಿ ಹಿಂಗೆ ಮಾಡ್ತಿದ್ದಾರೆ ಹಿಂಗೆ ಅಂತ ಅಂದ್ಬಿಟ್ಟು. ಆಮೇಲೆ ಗೂಗಲ್ ಸರ್ಚ್ ಮಾಡಿದೆ. ಆಮೇಲೆ ಎಲ್ಲೆಲ್ಲಿ ಬೂಟ್ ಕ್ಯಾಂಪ್ಸ್ ಇರುತ್ತೆ, ಆಮೇಲೆ ಆ ಸೆಮಿನಾರ್ಸ್ ಇರುತ್ತೆ, ಸೊ ಎಲ್ಲ ಅಟೆಂಡ್ ಮಾಡಿದೆ, ಸರ್ಚ್ ಮಾಡಿದೆ. ತುಂಬಾ ನಾನು ಮತ್ತು ಬೇರೆ ಕಡೆ ಹೋಗಿ ನಾನು ವರ್ಕ್ ಮಾಡಿದೆ. ಬೇರೆ ಟೀಮ್ಗೆ ಜಾಯಿನ್ ಆಗಿ ನಾನು ಕಲಿಬೇಕು ಇನ್ನೂ ಅಂತ ಅಂದ್ಬಿಟ್ಟು ಹೋಗಿ ಜಾಯಿನ್ ಆಗಿ ನಾನು ಟೀಮ್ ವರ್ಕ್ ಮಾಡಿದೆ ಹೋಗ್ಬಿಟ್ಟು. ಸೊ ಈಗಲೂ ಕೂಡ ಮಾಡ್ತಿದ್ದೀನಿ, ಟೀಮ್ ವರ್ಕಲ್ಲಿ ಇವಾಗ ಮಾಡ್ತಾ ಇದ್ದೀನಿ. ನಿಮ್ಮ ಈ ವ್ಯಾಪಾರದ ಜರ್ನಿ ಹೇಗೆ ಶುರುವಾಯಿತು ಅಂತ ನಮ್ಮ ಜೊತೆ ಹಂಚ್ಕೊಳ್ತೀರಾ? ಓಕೆ ಮ್ಯಾಮ್. ವ್ಯಾಪಾರದ ಜರ್ನಿ ಅಂದರೆ ಏನಿಲ್ಲ, ನಾವು ಸುಮ್ಮನೆ ಏನೋ ಮಾಡಬೇಕು ಅಂತ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ವಿ. ಅದಾದಮೇಲೆ ಮತ್ತೆ ಸ್ವಲ್ಪ ಮಾಡಿಕೊಂಡು ಇಷ್ಟು ದೊಡ್ಡದಾಗಿದೆ. ಸೊ ಮ್ಯಾಮ್, ನೀವು ಮುಂಚೆನೂ ಯಾವುದಾದ್ರೂ ಉದ್ಯಮದಲ್ಲಿ ಯಾವುದಾದ್ರೂ ವ್ಯಾಪಾರದ ಫೀಲ್ಡಲ್ಲೇ ಕೆಲಸ ಮಾಡ್ತಾ ಇದ್ರೆ, ಇದ್ರ ಬಗ್ಗೆ ಅನುಭವ ಇತ್ತಾ ನಿಮಗೆ? ಇಲ್ಲ ಮೇಡಮ್, ನಾವು ವ್ಯಾಪಾರದ ಫೀಲ್ಡಲ್ಲಿ ಮಾಡ್ತಾ ಇರಲಿಲ್ಲ. ನಾವು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು. ಹಾಸ್ಪಿಟಲ್ ವರ್ಕ್ ಮಾಡ್ತಾ ಇದ್ವಿ. ಬಟ್ ಇದು ಹಸ್ಬೆಂಡ್ ಫ್ರೆಂಡ್ಸ್ ಯಾರೋ ಹೇಳಿದ್ರು ಅಂತ ಇದನ್ನು ಮಾಡಿದ್ವಿ ಅಷ್ಟೇ. ಈಗ ಅವ್ರು ಹೇಳಿದ ತಕ್ಷಣ ನೀವು ಒಂದು ವ್ಯಾಪಾರ ಶುರು ಮಾಡಬೇಕು ಅಂದ್ರೆ ಸಾಕಷ್ಟು ತಯಾರಿಗಳು ಬೇಕು. ಯಾಕಂದ್ರೆ ವ್ಯಾಪಾರ ನೀವು ಇನ್ವೆಸ್ಟ್ ಮಾಡಬೇಕು, ಆಮೇಲೆ ಅದು ಸಕ್ಸಸ್ ಆಗಬೇಕು, ನೀವು ಇಷ್ಟು ತಂದು ಹಾಕಿರೋದು ವ್ಯಾಪಾರ ಆಗಬೇಕು, ಇಲ್ಲಾಂದ್ರೆ ಲಾಸ್ ಆಗುತ್ತೆ ಅಲ್ವಾ? ಸೊ ಇದಕ್ಕೆಲ್ಲ ನೀವು ಹೇಗೆ ತಯಾರಿ ಮಾಡ್ಕೊಂಡ್ರಿ? ಇಲ್ಲ, ನಾವು ಸ್ಟಾರ್ಟಿಂಗಲ್ಲಿ ಮಾಡಿದಾಗ ಸ್ವಲ್ಪ ಕಷ್ಟ ಆಯಿತು. ಅದು ನಾವು ಹಾಕಿದ ವ್ಯಾಪಾರ ನಮಗೆ ಫುಲ್ ಬರಲಿಲ್ಲ, ಲಾಸ್ ಆಯಿತು. ಮತ್ತು ನಾವು ಇರೋ ಒಡವೆ ಎಲ್ಲ ತೊಗೊಂಡೋಗಿ ಇಟ್ಬಿಟ್ಟು ಮತ್ತೆ ಅದಕ್ಕೆ ಬಂಡವಾಳ ಹಾಕಿ ವ್ಯಾಪಾರ ಮಾಡೋಕ್ಕೆ ಶುರು ಮಾಡಿದ್ವಿ. ಸ್ವಲ್ಪ ಆಗ್ತಾ ಆಮೇಲೆ ಸ್ವಲ್ಪ ಇಂಪ್ರೂವ್ ಆಯಿತು. ಕಷ್ಟಪಡಬೇಕು. ರಾತ್ರಿ 2 ಗಂಟೆಗೆ ಹೋಗ್ತಾರೆ ಮಾರ್ಕೆಟ್ಗೆ. 2 ಗಂಟೆ ರಾತ್ರಿಲಿ ಹೋದರೆ ಅವ್ರು ಬೆಳಗ್ಗೆ 6:30 7 ಗಂಟೆಗೆ ಮಾರ್ಕೆಟಿಂದ ಬರ್ತಾರೆ. ನಾವು 7 ಗಂಟೆಗೆ ಬಂದರೆ ರಾತ್ರಿ 10 ಗಂಟೆವರೆಗೂ ಇಲ್ಲೇ ಇರ್ತೀವಿ. ಅಷ್ಟು ಶ್ರಮ ಪಟ್ಟರೆ ಅದು ಸ್ವಲ್ಪ ಏನೋ ಜೀವನಕ್ಕೆ ನಡೆಯುತ್ತೆ. ಹೆಂಗೆ ನಿಮ್ಮ ಈ ವ್ಯಾಪಾರ ಶುರುವಾಯಿತು? ತರಕಾರಿ ಇರ್ಬೋದು, ಸೊಪ್ಪು ಮಾರಾಟ ಇರ್ಬೋದು. ದೊಡ್ಡದಾಗ ಅಂಗಡಿ ಮಾಡ್ಲಿಕ್ಕೆಲ್ಲ ಬಂಡವಾಳ ಜಾಸ್ತಿ ಬೇಕಲ್ವಾ? ಇದಕ್ಕೆ 2,000-3,000 ಬಂಡವಾಳ ಇರುತ್ತೆ. ಆಗ ಅದನ್ನಾರ ಎತ್ಬೋದಲ್ಲ ಅನ್ನೋ ಉದ್ದೇಶಿ ಕಡಿಮೆ ಬಂಡವಾಳವನ್ನ ಹಾಕಿ ಒಂದು ಉದ್ಯೋಗವನ್ನ ಶುರು ಮಾಡಬೇಕು ಅಂತ ಯೋಚನೆ. ಹೌದು. ಸೊ ನಿಮ್ಗೆ ಯಾವುದೇ ಐಡಿಯಾ ಇಲ್ಲದೆ ನೀವು ಈ ಉದ್ಯೋಗಕ್ಕೆ, ಈ ವ್ಯಾಪಾರಕ್ಕೆ ಬಂದ್ರಲ್ವಾ? ಇದನ್ನ ಶುರು ಮಾಡ್ಬೇಕಿದ್ರೆ ನಿಮ್ಮ ಮನಸ್ಸಲ್ಲಿ ಏನಾದ್ರು ಭಯ ಇತ್ತಾ? ನಾನು ಈ ವ್ಯಾಪಾರ ಯಾವ ತರ ನಡ್ಸ್ಕೊಂಡು ಹೋಗ್ಬೋದು, ಯಾವ ತರ ಆಗ್ಬೋದು ಅಂತ? ಹೌದು ಮೇಡಮ್, ಇದು ಹಾಕಿ ಬಂಡವಾಳ ಬರುತ್ತಾ ಇಲ್ವೋ ಅನ್ನೋದು ಡೌಟ್ ಇತ್ತು. ಈಗ ಪರವಾಗಿಲ್ಲ, ಬಂಡವಾಳ ಗ್ಯಾರಂಟಿ ಬರ್ತಾ ಇದೆ. ಪ್ಲಾನ್ ಮಾಡ್ಕೊಂಡು ಬರಬೇಕು ಅನಿಸುತ್ತೆ ನಮಗೇನು. ಬಟ್ ಎಕ್ಸ್ಪೀರಿಯನ್ಸ್ ಇದ್ರೆ ಒಳ್ಳೇದು. ಎಕ್ಸ್ಪೀರಿಯನ್ಸ್ ಇದ್ರೆ ಒಳ್ಳೇದು. ಹೌದು.